ನಮ್ಮ ಕರ್ನಾಟಕದ ಆರಾಧ್ಯ ದೈವ ವೀರಭದ್ರೇಶ್ವರ. ಕನ್ನಡಿಗ ಅನ್ನುವಂತ ಶಬ್ದ ಬಂದಿರೋದೇ ವೀರಭದ್ರೇಶ್ವರನಿಂದ. ಇದು ಬಹಳ ಜನರಿಗೆ ಗೊತ್ತಿಲ್ಲ. ಒಂದ್ ಸಂದರ್ಭದೊಳಗ ಬ್ರಹ್ಮದೇವ 10 ದಿನಗಳ ಪರ್ಯಂತರವಾಗಿ ವೀರಭದ್ರೇಶ್ವರನ ಪಾದ ಪೂಜೆ ಮಾಡುತ್ತಾನೆ. ಪ್ರತಿನಿತ್ಯವೂ ಕೂಡ 1000 ಕಮಲಗಳನ್ನ ತಂದು ಪೂಜೆ ಮಾಡ್ತಿರ್ತಾನೆ. ಪಾದ ಪೂಜೆ ಕೊನೆಯ ದಿವಸ ಪೂಜೆ ಪರಿಸಮಾಪ್ತಿ ಆಗಬೇಕು. ಆ ಸಂದರ್ಭದೊಳಗೆ 999 ಕಮಲಗಳು ಕಾಣುತ್ತವೆ. ಕೊನೆಯ ಕಮಲ ಸಿಗೋದೇ ಇಲ್ಲ. ಅದು ವೀರಭದ್ರೇಶ್ವರನ ಲೀಲೆ. ಬ್ರಹ್ಮ ಪೂಜೆ ಪರಿಪೂರ್ಣ ಆಗಬೇಕಂತ ವಿಚಾರ ಮಾಡಿ ಹಿಂದೆ ಮುಂದೆ ನೋಡದೆ ಒಂದು ಕಣ್ಣನ್ನ ಕಿತ್ತು ವೀರಭದ್ರೇಶ್ವರನ ಪಾದಕ್ಕೆ ಅಂದ್ರೆ ಅಡಿಗೆ ಅರ್ಪಣೆ ಮಾಡ್ತಾನೆ. ಕಣ್ಣನ್ನ ಅಡಿಗೆ ಅರ್ಪಣೆ ಮಾಡಿಕೊಂಡವನೇ ವೀರಭದ್ರೇಶ್ವರ. ಅವನೇ ಕನ್ನಡಿಗ. ಅದು ಅಪಭ್ರಂಶ ರೂಪವಾಗಿ ಕನ್ನಡಿಗ ಅನ್ನುವಂತ ಪದ ಆಯಿತು ಅನ್ನುವಂಥದ್ದನ್ನ ನಮ್ಮ ಹಿರಿಯರು ಯಾವತ್ತೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಹಾಗೆ ಕನ್ನಡಿಗರ ಆರಾಧ್ಯ ಪುರುಷ ಯಾರು ಅಂದ್ರೆ ಆತ ವೀರಭದ್ರೇಶ್ವರ ಸ್ವಾಮಿ ಅನ್ನುವ